ನಮ್ಮ ಅಕ್ಕ ಮನೆ ಗೈಸ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಯು ಟು. ನಾನು ಖಂಡಿತವಾಗ್ಲೂ ಮಿಸ್ ಮಾಡ್ಕೋತೀನಿ. ಹೌದು. ಗೃಹ ಪ್ರವೇಶ ಡೇ 1 ಬ್ಲಾಗ್ ಆಗಿರುತ್ತೆ. ಸೊ ಇವತ್ತು ಬಂದು ಅಫಿಷಿಯಲಿ ನಮ್ಮ ಮನೆ ಗೃಹ ಪ್ರವೇಶ. ಈ ಸೀರೆ ಬಂದು ನಾನು ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬ ತಗೊಂಡಿದ್ವಿ ಅಂತ ಅನ್ಕೋತೀನಿ. ಸೊ ಇವತ್ತು ಆ ಸೀರೆನ ಹಾಕೋದಿರೋದು ತುಂಬಾನೇ ಖುಷಿ ಆಗ್ತಾ ಇದೆ. ಮಮ್ಮಿ ಕೊಟ್ಟಿರೋ ಸೀರೆ ಬಂದು ನಾಳೆ ಹಾಕ್ತೀನಿ. ಅಂಡ್ ಫ್ರೆಂಡ್ಸ್ ನೋಡ್ಬೋದು, ಕೆಲಸ ಮಾತ್ರ ಬೇಜಾನ್ ಪೆಂಡಿಂಗ್ ಇದೆ. ಪೂಜೆ ಎಲ್ಲಾನು ಸ್ಟಾರ್ಟ್ ಮಾಡೇ ಇಲ್ಲ. ನೆನ್ನೆಲ್ಲ 2 ದಿವಸ ಕರೆಂಟ್ ಇರಲಿಲ್ಲ. ಸೊ ಫುಲ್ ಲೈಕ್ ನೆನೆ ಕೆಲಸನೇ ಮಾಡಲಿಲ್ಲ. ಎಲ್ಲರೂ ಸುಮ್ಮನೆ ಕೂತಿದ್ರು. ಜನರೇಟರ್ ಆಫ್ ಮಾಡೋಣ ಅಂತಂದ್ರೆ ಒಂದ್ ದಿವಸಕ್ಕೆ 8,000 ಕೇಳಿದ್ರು. ಸದ್ಯಕ್ಕೆ 8,000 ಅಲ್ಲ, 800 ರೂಪಾಯಿ ಕೊಡೋದು ಯೋಚನೆ ಮಾಡಬೇಕಾಗಿರೋದು ಇವಾಗ ಅಂತ ಟೈಟ್ ಸಿಚುವೇಶನ್ ಇದೆ. ಆಯ್ತು ಬೇಡ ಅಂತ ಅನ್ಕೊಂಡು ಇವತ್ತು ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇನ್ನೇನು ಗೃಹ ಪ್ರವೇಶ ಅದೇ ಪೂಜೆ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಇವಾಗ ನಾನು ರೆಡಿ ಆಗಬೇಕು ಗೈಸ್. ಸೊ ನನಗೆ ಆಸ್ ಯೂಶುವಲ್ ಮೇಕಪ್ ಮಾಡ್ತಿರೋದು ಅರುಣಾಕಾನೆ. ಸೊ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇನ್ಸ್ಟಾಗ್ರಾಮ್ ಪೇಜ್ ಪ್ರತಿಯೊಂದು ಟ್ಯಾಗ್ ಮಾಡಿದ್ವಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬಹುದು. ಆ್ಯಂಡ್ ಸೊ ಗೈಸ್, ನೀವು ನಂಬ್ತೀರಾ, ಇವತ್ತು ಬಂದು ಗೃಹ ಪ್ರವೇಶ. ಆ್ಯಂಡ್ ಇವತ್ತು ಎಷ್ಟು ಕೆಲಸ, ಲಿಟ್ರಲಿ ಎಷ್ಟು ಕೆಲಸ ಇದೆ ಅಂತಂದರೆ ಕೇಳಬೇಡಿ. ನನಗೊಂಥರ ಬೇಜಾರು ಆಗ್ತಾ ಇದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಕರೆಂಟ್ ಇಲ್ದಲ್ಲೇ ಇಷ್ಟೆಲ್ಲ ಪೆಂಡಿಂಗ್ ಆಯಿತು. ಸೊ ರೂಮು ಎಲ್ಲ ಕ್ಲೀನ್ ಮಾಡೋದು ತುಂಬ ಇದೆ. ಆ್ಯಂಡ್ ಮನೆ ಕ್ಲೀನ್ ಆದ್ರೇ ಪೂಜೆಗೆಲ್ಲ ಅವರು ಸ್ಟಾರ್ಟ್ ಮಾಡೋದು. ಬಟ್ ಇನ್ನೂ ಆಗಿಲ್ಲ. ಎನಿವೇಸ್ ಗೈಸ್, ಸೊ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಸೊ ಅಕ್ಕ ಮೇಕಪ್ ಇವತ್ತು ಸ್ಟಾರ್ಟ್ ಮಾಡೋಣ. ಯಾವ ಮೇಕಪ್ ಏನು ಅಂತ ಏನಾದರೂ ಐಡಿಯಾ ಪ್ಲಾನ್ ಗೈಸ್? ನಾನಂತೂ ಆ್ಯಸ್ ಯೂಶುವಲ್ ಏನೂ ಹೇಳಲಿಲ್ಲ. ಏನಂದರೆ ಏನೂ ಹೇಳಿಲ್ಲ. ಅಕ್ಕ ಮೇಕಪ್ ಮಾಡಿ ಹೆಂಗೆ ಮಾಡ್ತೀನಿ ನಾವು ಮಾಡಿಸ್ಕೋತೀನಿ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋದಕ್ಕ. ಓಕೆ ಗಾಯ್ಸ್, ಸೊ ಇವಾಗ ನಾನು ಮೇಕಪ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ನಾನು ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಕೂಡ ಹೇಳಬೇಕು, ಹಾಗೂ ಸಾರಿ ಕೂಡ ಹೇಳಬೇಕು. ಫಸ್ಟ್ ಸಾರಿ ಯಾಕೆ ಅಂತ ಹೇಳ್ಬಿಡ್ತೀನಿ, ಬಿಕಾಸ್ ನಂಗೆ ಗೊತ್ತು ತುಂಬ ಜನ ವೆಯ್ಟ್ ಮಾಡ್ತಾಯಿದ್ದೀರಾ ಗೃಹ ಪ್ರವೇಶ ವ್ಲಾಗ್ ಹಾಕಿ ಅಂತ. ಸೊ ಗೃಹ ಪ್ರವೇಶ ವ್ಲಾಗ್ ಇವತ್ತು ಹಾಕ್ತಾಯಿದ್ದೀನಿ ಗೈಸ್. ಇದು ಬಂದು ಡೇ 1. ಸೊ ಡೇ 1ಗಿಂತ ಡೇ 2 ಬಂದು ತುಂಬ ಗ್ರ್ಯಾಂಡಾಗಿ ಮಾಡಿದ್ದು. ಡೇ 1 ಬಂದು ಸಿಂಪಲ್ ನಾವೇ ಫ್ಯಾಮಿಲಿಲ್ಲ ಸೇರ್ಕೊಂಡು ಮಾಡ್ಕೊಂಡಿರೋದು. ಆ್ಯಂಡ್ ಥ್ಯಾಂಕ್ ಯು ಅನ್ನೋದು ಎಂತಕ್ಕೆ ಅಂದರೆ ಬಿಕಾಸ್ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ಆ್ಯಂಡ್ ಕಮಿಂಗ್ ಬ್ಯಾಕ್ ಮೇಕಪ್ ಬಗ್ಗೆ ಹೇಳಬೇಕು ಅಂದರೆ, ಸೊ ಮೇಕಪ್ ಬಗ್ಗೆ ನಿಮಗೆ ಗೊತ್ತೇ ಇರೋದ್ರೆ ನಾನು ಜಾಸ್ತಿ ಇನ್ ಡೀಟೇಲ್ ಆಗಿ ಈ ವ್ಲಾಗಲ್ಲಿ ಏನೂ ತೋರಿಸಲ್ಲ. ನಾನು ಮೇಕಪ್ ಬಂದು ಅರುಣಾಕಾತ್ರ ಮಾಡಿಸ್ಕೊತಾ ಇರೋದು. ಸೊ ನಾನು ಆಲ್ಮೋಸ್ಟ್ ಪ್ರತಿಯೊಂದು ಈವೆಂಟ್ಗೂ ಅರುಣಾಕನೇ ಮೇಕಪ್ ಮಾಡೋದು. ತುಂಬಾ ಚೆನ್ನಾಗಿ ಮಾಡ್ತಾರೆ. ಇನ್ಫ್ಯಾಕ್ಟ್ ನನ್ನ ಮೇಕಪ್, ಸ್ಯಾರಿ ಡ್ರೇಪಿಂಗ್ ಹಾಗೂ ಹೇರ್ ಸ್ಟೈಲ್ 3 ಅರುಣಾಕನೇ ಮಾಡಿದ್ದು. ಆ್ಯಂಡ್ ಬೆಸ್ಟ್ ಏನು ಗೊತ್ತಾ, ಆನ್ ಟೈಮ್ ಮಾಡ್ತಾರೆ ಗೈಸ್. ಸೊ ಇದು ಬಂದು ಒಂದು ಮೆಚ್ಚಬೇಕಾದ ಒಂದು ವಿಷಯನೇ. ಸೊ ಆನ್ ಟೈಮ್ ಆಗಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮೇಕಪ್ನ ಮಾಡಿಕೊಡ್ತಾರೆ. ಇನ್ಫ್ಯಾಕ್ಟ್ ನಿಮ್ಮ ಬರ್ಡೇ ಆಗಿರಲಿ ಅಥವಾ ಬೇರೆ ಸೆಲೆಬ್ರೇಷನು, ಈವೆಂಟ್ಸ್, ಮದುವೆ, ಬ್ರೈಡಲ್, ನಾನ್ ಬ್ರೈಡಲ್ ಏನೇ ಆಗಿರಲಿ, ಪ್ರತಿಯೊಂದು ಸೆಲೆಬ್ರೇಷನ್ಸ್ಗೂ ಈವೆಂಟ್ಸ್ಗೂ ಅರುಣಾಕನ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಪ್ರತಿಯೊಂದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಹಾಗೂ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಮೆನ್ಷನ್ ಮಾಡಿದ್ದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬೋದು. ಅದು ಹಾಕದೆ ಅಲ್ಲಿಗೆ ಬರೋದು ಚೆನ್ನಾಗಿರುತ್ತೆ. ಫ್ರಂಟ್ ಇದೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದು. ಇದಿಲ್ಲಿಗೆ ಬರೋದು. ಯಾರೋ ಕಿವಿ ಇಲ್ಲ, ನಂಚು ತುಂಬಾ ಚೆನ್ನಾಗಿದೆ. ಹೌದಾ? ಇವಾಗ ಇದೆ ಟ್ರೆಂಡ್. ಸೊ ಎಸ್ ಗೈಸ್, ನನ್ನ ಮೇಕಪ್ ಎಲ್ಲ ಆಗಿದೆ. ಒಂದು ಸ್ವಲ್ಪ ಫಿಕ್ಸರ್ ಹಾಕಿದ್ರೆ ಐ ಆಮ್ ಡನ್. ನಾನು ಸ್ಪೆಕ್ಸ್ ಹಾಕೋಬೇಕು, ಬಳೆ ಹಾಕೋಬೇಕು, ಹಾಗೂ ಡಾಬ್ ಹಾಕೋಬೇಕು. ಬಳೆ ಹಾಗೂ ಡಾಬ್ ಮೇಲಿದೆ, ಹೋಗ್ಬಿಟ್ಟು ಹಾಕೋತೀನಿ. ಸೊ ಮೇಕಪ್ ತುಂಬಾ ಚೆನ್ನಾಗಿ ಬಂದಿದೆ ಗೈಸ್. ನೀವು ಹೇಗೆ ಕಾಮೆಂಟ್ ಮಾಡ್ಕೊ ತಿಳಿಸಿ ಹೇಗೆ ಬಂದೆ ಅಂತ. ಆ್ಯಂಡ್ ಫಾರ್ ಅ ಚೇಂಜ್ ನಾನು ಇದು ಇಯರಿಂಗ್ದು ಏನಂತ ಇದ್ನಾಕ ಮಾಟಿ ಯೂಶಲಿ ಈ ಥರ ಯು ಶೇಪ್ ಹಿಂಗೆ ಬರ್ತಲ್ಲ ಆ ಥರ ಹಾಕೋತಾ ಇದೆ. ಬಟ್ ಫಾರ್ ಅ ಚೇಂಜ್ ಫಾರ್ ದ ಫಸ್ಟ್ ಟೈಮ್ ಈ ರೀತಿ ಹಾಕೋತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತಾ ಇದೆ ಗೈಸ್. ನೀವು ಕೂಡ ಕಾಮೆಂಟ್ ಮಾಡಿ ನನ್ನ ಸೀರೆ ಹೇಗಿದೆ, ನನ್ನ ಜ್ಯುವೆಲ್ಸ್ ಇದೆ, ನನ್ನ ಮೇಕಪ್ ಹೇಗಿದೆ. ಓಕೆನಾ? ನಾನು ಬರ್ಕೋಬೇಕು. ಈಗ ಡಾಬ್ ನಾನು ಕರ್ತೀನಿ, ನೀವು ಅಷ್ಟೊತ್ತಿಗೆ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಸೊ ಮೇಕಪ್ ಎಲ್ಲ ಆಗಿದೆ. ಹಾಗೆ ಹೇಳ್ದಂಗೆ ಡಾಬು ಗೀಬು ಎಲ್ಲ ಬೇಕು. ಬಟ್ ಅದು ಎಲ್ಲೆಲ್ಲಿದೆ ಇವಾಗ ನಂಗೆ ಗೊತ್ತಿಲ್ಲ ಗೈಸ್. ಸಿಕ್ಕಿದ್ರೆ ಓಕೆ, ಸಿಕ್ಕಿಲ್ಲ ಅಂದ್ರೆ ಹಾಗೆ ಹೋಗ್ಬಿಟ್ಟು ಕೂತ್ಕೋತೀನಿ. ಅಕ್ಕ ನೀನು ಡಾಬ್ ಸಿಗ್ತೇನೆ? ಹಾಂ ಅಕ್ಕ, ಡಾಬ್ ಸಿಗ್ತಾ? ನನಗೂ ತಂದ್ಕೊಡು ಪ್ಲೀಸ್. ಗೈಸ್, ಡೆಕೋರೇಷನ್ಸ್ ಎಲ್ಲ ನಡೀತಾ ಇದೆ, ನೋಡ್ಬೋದು. ಡಾಬ್ ಎಲ್ಲಿದೆ ನೀವು ಗೊತ್ತಾ?
ಪೂಜೆಗೆ ಕುತ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಅಕ್ಕ ಮನೆ ಗೈಸ್, ನಮ್ಮ ಅಕ್ಕ ಮನೆ ಏನೇ ಆಗಲಿ ಬಿಡೋಕ್ಕಾಗುತ್ತಾ? ಓ ಮೈ ಗಾಡ್, ನಮ್ಮ ಅಕ್ಕದು ರೆಡಿ ಆಗಿದೆ, ಸೂಪರ್. ಅಕ್ಕ ಸರ್ ಹಿಂಗೆ ಇಟ್ಕೊಳ್ಳಿ ಸರ್, ಒಂದೇ ಒಂದು ನಿಮಿಷ ಪ್ಲೀಸ್ ಪ್ಲೀಸ್ ಪ್ಲೀಸ್. ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಯು ಟು. ನಾನು ಖಂಡಿತವಾಗ್ಲೂ ಮಿಸ್ ಮಾಡ್ಕೋತೀನಿ. ಹೌದು, ಅದಕ್ಕೆ ಒಂದು ರೌಂಡ್ ಹೋಗ್ಬಿಟ್ಟು ಬಂದೆ ನಾನು ಇವಾಗ. ಜೀಜು ಕಮ್ ಹಿಯರ್. ಆಲ್ ದಿ ಬೆಸ್ಟ್ ಜೀಜು. ನೀವು ಹೇಳಿ ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್, ಚೆನ್ನಾಗಿ ಮಾಡೋಕೆ. ಸೊ ಇವಾಗ ಇನ್ನೇನು ಪೂಜೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಮನೇಲಿ ಒಂದು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಲೇಟಾಗಿ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಬಿಕಾಸ್ ಆವಾಗಲೇ ತೋರಿಸಿದ್ನಲ್ಲ, ಕ್ಲೀನಿಂಗ್ ಎಲ್ಲ ನಡೀತಾ ಇತ್ತು. ಆ್ಯಂಡ್ ಹಿಂದಿನ ದಿವಸ ನಾವು ಏನೂ ಕ್ಲೀನಿಂಗ್ ಅಷ್ಟು ಮಾಡೋಕ್ಕೆ ಆಗಿಲ್ಲ. ಬಿಕಾಸ್ ಇಡೀ ದಿವಸ ಆಲ್ಮೋಸ್ಟ್ ಕರೆಂಟೇ ಇರಲಿಲ್ಲ. ಕರೆಂಟ್ ಬಂದೆ ಒಂದು ಸಂಜೆ ಬೆಳಗ್ಗೆ ಹೋಗಿದ್ದು, ಕರೆಂಟು ಸಂಜೆ ಒಂದು 5-6 ಗಂಟೆ ಮೇಲೆ ಬಂದಿದ್ದು. ಸೊ ಅದೇ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು, ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಎಸ್ ಗೈಸ್, ಕ್ಲೀನಿಂಗ್ ಎಲ್ಲ ಮಾಡಿಸಿ ಇವಾಗ ನಾವು ಪೂಜೆಗೆ ರೆಡಿ ಮಾಡಿ ಇವಾಗ ಇನ್ನೇನು ಕೂತ್ಕೋಬೇಕು. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಬಿಕಾಸ್ ಈ ಒಂದು ದಿವಸಕ್ಕೋಸ್ಕರ ಒಂದಷ್ಟು ತಪಸ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಮೂಮೆಂಟ್ನ ಲಿವ್ ಮಾಡ್ತಾ ಇದ್ದೀವಲ್ಲ, ನಿಜವೂ ತುಂಬಾ ಗ್ರೇಟ್ಫುಲ್ಲು. ಸೊ ಪೂಜೆ ಎಲ್ಲ ಚೆನ್ನಾಗಾಗಲಿ ಅಂತಲೇ ಕೇಳಿಕೊಂಡು ಪೂಜೆ ಕೂತ್ಕೊಂಡೆ. ಓಕೆ ಗೈಸ್, ಆಲ್ ಸೆಟ್. ಮೇಕಪ್ ಎಲ್ಲ ನೋಡ್ಕೊಂಡು ಬಂದಿದ್ದೀರಾ. ಇವಾಗ ಇಲ್ಲಿ ಫುಲ್ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಇವಾಗ ನಾವು ಕುತ್ಕೊಂಡು ಪೂಜೆ ಮಾಡೋದಷ್ಟೇ ಬಾಕಿ ಇರೋದು. ಸೊ ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಇಮೋಷನ್ಸ್ನ ಹೇಳಕ್ ಆಗ್ತಾ ಇಲ್ಲ, ಬಟ್ ಸ್ಟಿಲ್ ಗೈಸ್ ಐ ವೆರಿ ಮಚ್ ಬ್ಲೆಸ್ಡ್ ಹಾಗೂ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಅಂತಾನೆ ಹೇಳ್ಬೋದು. ಲಗ್ನಂ ದುದುರಂ ದದವಾತಾರ ಬಲ ಸರಿ ಬನ್ನಿ. ಯಾ ಬಲಂ ದೈವ ಬಲಂ ದದೇವ. ಮ್ಯಾಚ್ ಬಾಕ್ಸ್ ಅವ್ರು ಖಾಲಿ ಮಾಡಿದ್ರು. ಸ್ವಲ್ಪ ಅರಶಿನ ಕುಂಕುಮ ಹಾಕಿ, ನಿಮ್ಮ ಹಿಂದ್ಗಡೆ ಅರಶಿನ ಕುಂಕುಮ ಇದೆ, ದೀಪದ ಬುಡಕ್ಕೆ ಹಾಕಿ. ಹಾ ಸರಿ, ಈ ಕಡೆ ಒಂದು ಅದೇ ತರ ಉರ್ಸಿ. ಇಲ್ಲಿ ವಿದ್ಯಾ ಬಲಂ ದೈವ ಬಲಂ ದದೇವ. ನೀವು ಸ್ವಲ್ಪ ಅವರಿಗೆ ಅರಶಿನ, ಮೇಕಪ್ ಹಾಳಾಗದಾಗೆ ಕುಂಕುಮ. ಓ ಕೆಳಗಡೆ ಚೆನ್ನಾಗೈತೆ. ಹೆಂಗ್ ಬೋತ್ರಿ, ತೊಂದ್ರೆ ಇದೆ. ಐಕ ಮಿಕ್ಸಿಂಗ್ ಆಡ್ತಾನ, ಸ್ವೀಟ್ ಮಿಕ್ಸಿಂಗ್ ಆತನ. పండ ఇంకా ఆపరింది అది మాలాధారణ కాలాన్ సమాహృత లక్ష్మీ లక్ష్మీర్యస్య వరగ్రహ కమలవ పరిశ్రేణు జయ పునః ಬ್ರಹ್ಮಾಂಡಂ ವರಮಂದೆ. ಹಿಡ್ಕೊಳ್ಳಿ. ನಿಮ್ಮ ಕುಲದೇವರು ಆಂಜನೇಯ. ಸರಿ, ಪ್ರಾರ್ಥನೆ ಮಾಡಿಕೊಳ್ಳಿ. ಕುಲದೇವರಾದಂತಹ ಆಂಜನೇಯ ಸ್ವಾಮಿಯಲ್ಲಿ ಅಮೂರು ಪರ್ವ ಪುಣ್ಯ ಸಮಯಗಳು ಅಂತ. ಪರ್ವಕಾಲ ಅಂತ ಹೇಳಿದ್ರೆ ಪರ್ವತದಷ್ಟು ಪುಣ್ಯ ಫಲವನ್ನು ಕೊಡುವಂತಹ ಸಮಯವನ್ನು ಪರ್ವಕಾಲ ಅಂತ ಹೇಳ್ತಾರೆ. ಹಾಗಿರುವಾಗ ಆ 3 ಸಮಯಗಳು ಯಾವುದೆಲ್ಲ ಅಂತ ಕೇಳಿದ್ರೆ, ಹೋಮ ಶುರು ಮಾಡುವಂತಹ ಸಮಯ, ಈ ಸಮಯವನ್ನು ಮೊದಲಿನ ಸಮಯ ಅಂತೇಳಿ. ಅದೇ ರೀತಿಯಾಗಿ ಅಗ್ನಿ ಮುಖಾಂತರವಾಗಿ ಪ್ರಧಾನ ಆಹುತಿಗಳನ್ನು ಕೊಡುವಂತಹ ಸಮಯವನ್ನು ಮಧ್ಯಕಾಲ ಅಂತ ಹೇಳಿ.
ಪೂರ್ಣಾಹುತಿ ಮಂಗಳಾರತಿ. ಈ ಸಮಯವನ್ನು ಹೋಮದ ಅಂತ್ಯಕಾಲ ಅಂತ ಹೇಳಿ. ಈ ಸಮಯದಲ್ಲೆಲ್ಲ ಭಗವಂತನಿಗೆ ಕೊಟ್ಟಂತಹ ಪೂಜೆಗಳನ್ನು ಆಹುತಿಗಳನ್ನೆಲ್ಲ ಸ್ವೀಕಾರ ಮಾಡಿಕೊಂಡು ಹರೇ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ವಾರ್ತಾದನರ್ತರ ತತ್ರ ಶ್ರೇ ವಿಜಯೋಧರ ಧ್ರುವಾನೇ ಧರ್ಮ ಧರ್ಮವಾನ್ ಅನನ್ಯಾಸೂದನ ಮಂಗಲಂ ದೇವಗೆ ಪತ್ರ ಮಂಗಲಂ ಗರುಡಧ್ವಜ. ಎಲ್ಲರೂ ಒಗ್ಗಟ್ಟಿನಿಂದ ಕೂಡಿಕೊಂಡು ಬಾಳುವ ಹಾಗೆ ನಿತ್ಯ ಕ್ಷೀರಾನ್ನ ಭಾಗ್ಯವನ್ನು ಪರಮಾತ್ಮ ಅನುಗ್ರಹ ಮಾಡಲಿ ಅಂತ ಹೇಳಿ ಕುಲದೇವರಾದಂತಹ ಆಂಜನೇಯ ಸ್ವಾಮಿಯಲ್ಲಿ ಹೋಮ ಮಾಡುವಂತಹ ವಾಸ್ತುದೇವರಲ್ಲಿ ಸುದರ್ಶನ ದೇವರಲ್ಲೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಫಲತಾಂಬೂಲವನ್ನು ಅಲ್ಲೇ ಕೆಳಗಡೆ ಇಟ್ಟುಬಿಡಿ. ಅಮ್ಮಯ ದೇವಸ್ಥಾಪಿತಂ ವರದಸ್ತವಾಯ್ ಮೇ ಸಬಲಾವಾಪ್ತಿರ್ಭವ ಜನ್ಮನಿ ಜನ್ಮನಿ. ಓಂ ಕುಲದೇವತ ಆಂಜನೇಯ ಸ್ವಾಮಿನೇ ನಮಃ ಪ್ರಾರ್ಥಯಾಮಿ ನಮಸ್ಕರೋಮಿ. ಓಂ ನಮಸ್ಯ ಪರಬ್ರಹ್ಮಾರ್ಜೇ ದೇವಿ ಗಾಯತ್ರಿ ಪರಮಾತ್ಮ ದೇವತಾ ಲೋಕನ್ಯಾತವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಮಾಪೋಜ್ಯೋತಿರಸಾಮೃತಂ ಬ್ರಹ್ಮ ಭೋರ್ಭವಸ್ವರೋ. ನರ್ಮದೇ ಸಿಂಧು ಕಾವೇರಿ ಜಲೇ ಸಿಂಧನ್ಯದಿಂಗುರ ಕೃಷ್ಣ ಕೃಷ್ಣ ವಿಷ್ಣುರಾಜ್ಞ ಮೃದೇ ಸಕಲ ಕಲ್ಯಾಣಂ ಹಾಜರಂ ಯತ್ರ ಜಾಯತೆ ವರುಷಂ ಸಮಜನ್ನಿತ್ಯಂ ವ್ರಜಾಮಿ ಶರಣಂ ಹರಿಂ. ಗಣಪತಿಯನ್ನು ಸ್ಮರಣೆ ಮಾಡಿಕೊಳ್ಳಿ ಆಯ್ತಾ. ವಕ್ರ ತುಂಡ ಮಹಾಕಾಯ ಕೋಡತ್ರಾದಿ ಸದಭೀಷ್ಟಾೈಶ್ವರ್ಯಾವೃದ್ಧ್ಯರ್ಥಂ ಲಕ್ಷ್ಮೀ ನಿವಾರಣ ದ್ವಾರ ಸ್ಥಿರಲಕ್ಷ್ಮೀ ಪ್ರಾಪ್ತ್ಯರ್ಥಂ ಭೂಕಲನ ದಾರುಚ್ಛೇದನ ಪಾಷಾಣ ಖಂಡನಾದಿ ಸಮಸ್ತ ದೋಷ ವೇಳಾವರಿಹಾರಾರ್ಥಂ ಕುಲದೇವತಾನುಗ್ರಹ ಸಿದ್ಧಾರ್ಥಂ ವಿಶೇಷತಃ ಯಜಮಾನಸ್ಯ ಚಿಂತಿತ ಮನೋಬಲ ಪ್ರಾಪ್ತ್ಯರ್ಥಂ ಆಚ. ಓಂ ಏಕದಂತಾಯ ನಮಃ ಓಂ ಕಪಿಲಾಯ ನಮಃ ಓಂ ಗಜಕರ್ಣಕಾಯ ನಮಃ ಓಂ ಲಂಬೋದರಾಯ ನಮಃ ಓಂ ವಿಕಟಾಯ ನಮಃ ಓಂ ವಿಘ್ನರಾಜಾಯ ನಮಃ ಓಂ ಧೂಮ್ರಕೇತವೇ ನಮಃ ಓಂ ಗಣಾಧ್ಯಕ್ಷಾಯ ನಮಃ ಓಂ ಬಾಲಚಂದ್ರಾಯ ನಮಃ ಓಂ ಕುಮಾರಗುರವೇ ನಮಃ ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ. ಧೇನರ್ವಾಗಸ್ಮಾನ ಪದಟ್ಟದೈತ. ನಿಮ್ಮ ಗುರುಗಳನ್ನು ಮನಸ್ಸಿನಲ್ಲೇ ಸ್ಮರಣೆ ಮಾಡಿಕೊಳ್ಳಿ. ಮಠದ ಗುರುಗಳು ಅಂತ ಇದ್ರೆ ಮಠದ ಗುರುಗಳನ್ನು ಸ್ಮರಣೆ ಮಾಡಿಕೊಳ್ಳಿ ಆಯ್ತಾ. ಗೊತ್ತಾಗ್ಲಿಲ್ಲ ಅಂತಿದ್ರೆ ರಾಘವೇಂದ್ರ ಸ್ವಾಮಿಗಳನ್ನೆಲ್ಲ ಸ್ಮರಣೆ ಮಾಡಿಕೊಳ್ಳಿ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ದತ್ತಧರ್ಮರದಾಯ ಚ ಭಜತಾಂಗಲ್ಪರಜ್ಯಾಯ ನಮತಾಂ ಕಾಮಧೇನವೇ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶ್ರಯೇ ಹೃದ್ಯಾಯ ರುದ್ರವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಜಟಾಧರಂ ಪಾಂಡುರಂಗಂ ಚೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ಸಮಸ್ತಾತ್ಮ ಪ್ರೇರಣಯ ಪ್ರೀತ್ಯಾರ್ಥೆ ಅಸ್ಯ ಯಜಮಾನಸ್ಯ ಗೋತ್ರೋದ್ಭವಸ್ಯ ಗೋತ್ರ ನಕ್ಷತ್ರ ಗೋತ್ರ ಹೆಸರು ಜನ್ಮ ನಕ್ಷತ್ರ ಜನ್ಮರಾಜೋ ಜಾತಸ್ಯ ಅರುಣ್ ನಾಮಧೇಯಸ್ಯ ಧರ್ಮಕಾಂತಾಯಾಃ. ಜನ್ಮ ನಕ್ಷತ್ರ ಜನ್ಮರಾಜೋ ಜಾತಾಯಾಃ ಲಕ್ಷ್ಮೀ ನಾಮ್ನ್ಯಾಃ. ಮಕ್ಕಳು ಏನು ದಕ್ಷಿವ. ಓಂ ಜನ್ಮ ನಕ್ಷತ್ರ ಜನ್ಮರಾಜೋ ಜಾತಸ್ಯ ದಕ್ಷ ಅಗಸ್ತ್ಯ ನಾಮಧೇಯಸ್ಯ. ಆಯ್ತಾ. ನಿಮ್ಮ ತಂದೆ ತಾಯಿ ಇದಾರ? ತಂದೆ ತಾಯಿ. ಸ್ಥಾಪಯಾಮಿ ಪೂಜಯಾಮಿ. ಗಣಪತಿಗೆ ಹಾಕಿ ಅಲ್ಲಿ ಅಲ್ಲೇ ಎದುರಿಗೆ ಹಾಕಿ ಅಲ್ಲೇ ಅಲ್ಲೇ ನೀವು ಎದ್ದು ನಿಂತು ವಾಸ್ತು ಹೋಮ ಸುದರ್ಶನ ಹೋಮ ಪರಸ್ಪರ ದಿಕ್ಪಾಲ ಬಲಿದಾನಾಕ್ಯಂ ಆಚಾರ್ಯ ಮುಖೇನ ಕರ್ಮ ಕಾರಯಿಷ್ಯೆ. ನಾಳೆ ಹಸು ಬರುತ್ತೆ. ವೇದವ್ಯಾಸಾಯ ನಮಃ. ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಕೊಟ್ಟು ಬಿಡಿ. ಶ್ರೀ ಗುರಭ್ಯೋ ನಮಃ ಶ್ರೀ ಮಧ್ವಾಚಾರ್ಯಭ್ಯೋ ನಮಃ. ಕಂ ಸಹ ಗಡಂಭಾನಂ ಕ್ಯಾವಸ್ಥೈರ್ಯ ವಿಜಯ ಅಭಯ ಆಯೋ ಆರೋಗ್ಯ ಆನಂದೈಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮ ಹರ್ತ ಕಾಮಮೋಕ್ಷಾಖ್ಯ ಚತುರ್ವಿಧ ಪುರುಷಾರ್ಥ ದೇಹಳದ್ಯರ್ಥಂ ಶುದ್ಧ್ಯರ್ಥಂ ವೃದ್ಧ್ಯರ್ಥಂ ಅಭ್ಯುದಾಯರ್ಥಂ ಯೇ ವೇಹ ಬ್ರಾಹ್ಮಣೈ ಸಹ ಸ್ವಸ್ಯ ವಂಚಕ ವ್ಯವವಿಟ್ಟಾಪನಪೂರ್ವಕ ಸ್ವಸ್ಯ ಪುಣ್ಯಾಹ ವಾಚನಾಖ್ಯಂ
ಆಚಾರ್ಯ ಮುಖೇನ ಕರ್ಮಕಾರ ಯಶ್ಯ. ಬಲ ಕೈಗೆ ಹಾಕೊಳ್ಳಿ. 3 ಸಲ ನೀರು ಹಾಕಿ ಅಮ್ಮ ನೀವು ಪ್ಲೇಟ ಮೇಲೆ ಬಿಟ್ಟು ಬಿಡಿ. ಯಜಮಾನ ಉದ್ದೇಶ ಮಯ ಕೃತೇನ ಯಥಾ ಜ್ಞಾನದ ಕರ್ಮ ಕರಿಷ್ಯೆ. ಆಗಮಾರ್ಥಂ ದೇವಾನ ಗಮನಾರ್ಥಂ ದರಕ್ತದ ಸುರೇ ಗಂಟಾಪರಂ ತತ್ರ ದೇವತಾ ಕ್ವಾಲಲಾಂಛನಂ ಸರಸ್ವತಿ ಪ್ರಾರ್ಥನೆ ವಿನಿಯೋಗ. ದೇವಭಕ್ತೆ ಅದ್ಯ ನವಮ್ಯಾಯ ಮುನ್ನೇತ ಮಂಗಳಪ್ರದ ಓಂ ದ್ವಿಜಪಾತರಯುಕ್ತಾಯ ಶುಭ ನಕ್ಷತ್ರಪಕಾರುಣ್ಯೇ ವಂಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭವಣ್ಣಯದ ಅಸ್ಮದಾದಿಗರೋಣಾಂಧ್ರೇ ಮನ್ಮಧ್ವಾಚಾರ್ಯೇಣ ಹೃತ್ಕಮಲ ಮಧ್ಯ ನಿವಾಸಯಾಮಿ. ಪಾದಾರವಿಂದಯೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಹಸ್ತಯೋ ಅರ್ಘ್ಯಮರ್ಘ್ಯ ಸಮರ್ಪಯಾಮಿ. ನಿಜಸೇದ ಗಣಪತ ಗಣೇರತ್ವಾಮ ವರವೆ. ಇನ್ನೊಂದು ಗಣಪತಿಗೆ ಹೆಸರು ಹೇಳುವ ಹಾಗೆ ವಿಘ್ನಕರ್ತ ವಿಘ್ನಹರ್ತ ಅಂತ ಹೆಸರು. ವಿಘ್ನಕರ್ತ ಅಂತ ಹೇಳಿದ್ರೆ ವಿಘ್ನಗಳನ್ನೆಲ್ಲ ಸೃಷ್ಟಸನ್ನಗೊಂಡು ಮುಂದೆ ಮಾಡುವಂತಹ ಹೋಮಕ್ಕೆ ಪೂಜೆಗೆ, ಅದೇ ರೀತಿಯಾಗಿ ನಾಳೆ ದಿವಸ ಮಾಡುವಂತಹ ಗೃಹ ಪ್ರವೇಶಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕಗಳು ವಿಘ್ನಗಳಿದ್ರೆ ಅದೆಲ್ಲವನ್ನು ಪರಿಹಾರ ಮಾಡಿಕೊಟ್ಟು ಆ ಹೋಮದ ಪೂಜೆಯ ಒಳ್ಳೆಯ ಫಲಗಳನ್ನು ನಿಮ್ಮ ಸಹ ಕುಟುಂಬಕ್ಕೆ ಒದಗಿಸುವಂತಹ ಹೊಣೆ ಮಹಾಗಣಪತಿಯ ಚರಣಾರವಿಂದಕ್ಕೆ ಸೇರಿದ್ದು ಅಂತ ಹೇಳಿ ಮೊದಲಿಗೆ ಭಕ್ತಿಯಿಂದ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೂವನ್ನು ಗಣಪತಿಗೆ ಹಾಕಿ ಸಮರ್ಪಣೆ ಮಾಡಿ. ಮುಂಜಂ ಪವಿತ್ರಂ ದೇವತಾತಂ ಬ್ರಹ್ಮಣಸ್ಪದೆ ಪ್ರವರ್ಗಾತ್ರಾಣಿ ಪರ್ಯೇಜ ವಿಚ್ಚದಾಮಿ ಸ್ಥಾಪಯಾಮಿ ಪೂಜಯಾಮಿ ಸವಿತ್ರೇ ರಮ ಜ್ಯೋತೆ ಶುಕ್ಲಚ್ಚ ದೇವಚ್ಚ ದೇವಾನಾಂ ತದಂ ಪ್ರಿಯಃ ಪ್ರಭಾಕರ ಮಹಾತೇಜ ದೀಪೋಯಂ ಪ್ರಜರಕ್ಯತಾಂ ಧೂಪಮಾಗ್ರಾಪಯಾಮಿ ದೀಪಂಚ ದರ್ಶಯಾಮಿ ನೈವೇದ್ಯಾಯ ಸ್ವಾಹ ವ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ಮಹಾಮರ್ಕಂ ಮಾಘವಂ ಚಿತ್ರಮರ್ಚ ಮಂತ್ರವಚಂ ಸಮರ್ಪಯಾಮಿ. ಗಣಪತಿ ಪುರಾಣ ಪರವಿಧನ ನೃತ್ಯ ಗೀತಾವಾದಿತ್ಯ ಸ್ತೋತ್ರ ವಾಹನಾದಿ ಸರ್ವೇ ಗೌಡಗೋಪಚಾರ ರಾಜೋಪಚಾರ ಪೂಜಾನ್ ಸಮರ್ಪಯಾಮಿ. ಸಮಯದಲ್ಲಿ ನಿರ್ಗಮೆ ಮನೆಯಿಂದ ಹೊರಗಡೆ ಹೋಗುವಾಗ ಪ್ರವೇಶ ಗೃಹ ಪ್ರವೇಶ ಸಮಯವನ್ನು ಕೂಡ ಅವನಂತೆ. ಆದ ಕಾರಣ ಕರ್ಮಾಂಗದ ಆರಂಭ ಕಾಲದಲ್ಲಿ ಗಣಪತಿಯನ್ನು ಪೂಜೆ ಮಾಡಿಕೊಂಡು ಆ ಕೆಲಸಗಳ ಶ್ವಂಬರ ರೂಪೆ ಪರಮಾತ್ಮ ಪ್ರಿಯತ ಭೂಸ್ಪರ್ಶನಾದಿ ಕಲಜ ಪ್ರತಿಷ್ಠಾಪನೆ ವಿನಿಯೋಗ ಮಹೇದ್ಯ ವ್ರತ ವೇಚಾನ ಯಜ್ಞಮೇ ಮಿಕ್ತಾಂ ಪಿಬರದಾನ್ನೋ ಬರೇ ಮವೆ ಏನ ತೋಕಾಯತನಾಯಾಯ ಧಾನ್ಯ ಅಂಬೆ ಭೋರ್ಭವಸ್ವ ವಿಷ್ಣುಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ನಮಃ ಶಿವಾಯ ಅಂತೇಳಿ ಈಶ್ವರ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ತ್ರ್ಯಂಬಕಂ ಯಜಾಮಹೇ ಉದ್ದಕ್ಕೆ ಕದಲೇ ಫಲಮಹ ನೈವೇದ್ಯಂ ನಿವೇದಯಾಮಿ. ಇತ್ತ ಪೂಜ ವಾಸ್ತು ಬಲಿದಾನ ಸುದರ್ಶನ ಪೂಜ ಸುದರ್ಶನ ಹೋಮ ದಿಕ್ಪಾಲ ಬಲಿದಾನ ಪುರಸ್ಸರ ಶ್ವಕರಿಷ್ಯಮಾಣ ಮುದ್ಯಮತಾಮರಟ್ಟ ವಾತಾತ್ಮಜಂ ವಾನರಯೋತಮಖ್ಯಂ ಶ್ರೀರಾಮದೂತಂ ಶಿರವೇದೋಹಿತರ್ವಣ ಅಂಗೈಟದೈದಾತರ್ವ ಕಲದಾಂ ಸಮಾಟಿತ ಶಾಂತಃ ವಟ್ಟಿಚ್ಚ ಗಾಯತ್ರೇ ಧಾವಿತ್ರೇ ಧರತುಲೆ ಕಾಯಾಂತ ಯಜಮಾನಸ್ಯ ಕರ್ಮಶುದ್ಧ್ಯರ್ಥಂ ದುರಿತಕ್ಷಯ ಕಾರಕ ಸರ್ವ ಸಮುದ್ರ ಸುರದ ತೀರ್ಥಾನಿ ಜಲದಾನದ ಗಂಗೆ ಚ ಯಮುನೆ ಚೈವ ಗೋದಾವರಿ ಧರತುಲೆ ನರ್ಮದೇ ಸಿಂಧಕಾವೇರೆ ಜಲೆ ಸನ್ನಿಧಿಂಕರೋ ಆವಾಹಿತ ಪುಣ್ಯಾಹ ಪಂಚಗವ್ಯಾಭಿಮಾನ ದೇವತಾಭ್ಯೋ ನಮಃ. ಧ್ಯಾನ ಆವಾಹನಾದಿ ಸರ್ವ ಷೋಡಶೋಪಚಾರ ಮಧ್ಯೆ ಪಕ್ವಗದಲೇ ಫಲಮಹ ನೈವೇದ್ಯಂ ನಿವೇದಯಾಮಿ. ಪ್ರೋಕ್ಷಯಾವರಸಂಚ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ವ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ದೇವಾಭ್ಯ ಸ್ವಾಹ. ಇಷ್ಟದೇವತ ಕುಲದೇವತ ಪ್ರಾರ್ಥನೆ ವಿನಿಯೋಗ. ದೀರ್ಘಮಾಯೋ ವೃತಾನಿ ಬದವಸ್ವಾಧ್ಯಾಯ ಕೃತಮದಾನ ವಿಶಿಷ್ಟಾನ ಬ್ರಾಹ್ಮಣಾನ ಪುಣ್ಯಂ ಪುಣ್ಯಾಹಂ
ವಾಚಯಿಷ್ಯೆ. ಸ್ವಸ್ತಿಂ ಭವಂತ ಬ್ರುವಂತ ವೃದ್ಧಿಂ ಭವಂತ ಬ್ರುವಂತ ಶ್ರೇರಸ್ತು ಭವಂತ ಬ್ರುವಂತ ಭವಂತೋ ಬ್ರುವಂತು. ಕರಿಷ್ಯಮಾಣಸ್ಯ ಕರ್ಮಣ ಸಮಾಹಾರತ ಅಸ್ತ ಭದ್ರಂಗರ್ಗಮಾಯೋ ನವ ನವ ಭವತಿ ಜಾಯಮಾನೋನ್ನ ಕೇತುರ್ಜತಾ ವಿರುದ್ಧಿರಸ್ತು ಅತ್ರ ಕರ್ಮಾಂಗ ದೇವತಾ ಪ್ರೀಯಂತ ಸುಪ್ರೀಯಂತಾನ್ ಕರ್ಮಾಂಗ ದೇವತಾಯಃ ವಾಸ್ತವೇ ಪ್ರದೇಶಾನಯತ್ವಾನ್ ಸ್ವಾವೇಜ ಆನನಾಂ ವಾರ್ಯಾಣಾಂ ಚಯಂತೆ ಯರ್ಚಣೀನಾಂ ಅಭೋಯ ಸಮಾಭದ್ರಾಯದ್ವಾ. ಮಂಗಳ ನೀರಾಂಜನಂ ಸಮರ್ಪಯಾಮಿ ದೇವತಾರಕ್ಷಾಂ ಜಲದಾ ಗೃಹ್ಣಾಮಿ. ಓಂ ಗಂಗಾ ಭಾಗೀರಥಿಯಲ್ಲಿ ಪ್ರಾರ್ಥನೆ. ಒಳಗೆ ಹೋಗಿ ಹಾಕಿ, ಒಳಗೆ ಹೋಗಿ ಫ್ರೆಂಡ್ಸ್, ಇನ್ನೊಂದು ನಾನು ಈ ನಂದು ವ್ಲಾಗ್ ಏನಿದೆಯಲ್ಲ ಫುಲ್ ಮಂತ್ರಗಳು, ಶ್ಲೋಕಗಳು ಅಥವಾ ದೇವ್ರ ಪೂಜೆ ಏನು ನಡೀತಾ ಇದೆಯಲ್ಲ ಸುಮ್ಮನೆ ಹಾಗೆ ಎಲ್ಲ ತೋರಿಸಿದ್ದೀನಿ. ನಾನು ಜಾಸ್ತಿ ಏನೋ ವಾಯ್ಸ್ ಓವರ್ ಆಗಲಿ ಅಥವಾ ಹಾಡು ಸಿನಿಮ್ಯಾಟಿಕ್ ವಿಡಿಯೋ ಹಾಡು ಹಾಕೋದು ಆ ಥರ ಏನೂ ಮಾಡಿಲ್ಲ. ಬಿಕಾಸ್ ನಮ್ಮಮ್ಮ ಹೇಳ್ತಾಯಿದ್ರು ಗೃಹ ಪ್ರವೇಶಕ್ಕೆ ಹೋಗೋದು ತುಂಬಾ ಒಳ್ಳೆಯದು, ಹಾಗೂ ಅಲ್ಲಿ ನಡೆಯುವಂಥ ಪೂಜೆಗಳಾಗಿರಲಿ, ಸತ್ಯನಾರಾಯಣ ಪೂಜೆ ಆಗಿರಲಿ ಅಥವಾ ಗಣೇಶ ಹೋಮ ಆಗಿರಲಿ ಅಥವಾ ಬೇರೆ ಏನೇ ಪೂಜೆ ಆಗಿರಲಿ ಅದನ್ನ ಕಣ್ತುಂಬ ನೋಡೋದು, ಕೇಳಿಸ್ಕೊಳ್ಳೋದು ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ನನ್ನ ಕಡೆಯಿಂದ, ನನ್ನ ವ್ಲಾಗಿಂದ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ನೀವೆಲ್ಲರೂ ಲೈಕ್ ನನ್ನ ವ್ಯೂಸ್ಗೋಸ್ಕರ ಅಂತ ಹೇಳ್ತಾ ಇಲ್ಲ, ಬಟ್ ಪ್ಲೀಸ್ ಎಲ್ಲರೂ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಬಿಕಾಸ್ ಇದೆಲ್ಲ ದೇವ್ರದಲ್ವಾ, ಎಲ್ಲೋ ಒಂದು ಕಡೆ ಎಲ್ಲ ಕೈಸ್ಬೇಕು, ಖಂಡಿತವಾಗ್ಲೂ ಒಳ್ಳೇದಾಗಿ ಆಗುತ್ತೆ ಅಂತ ನನ್ನ ಒಂದು ಭರವಸೆ ಅಷ್ಟೇ. ಸೊ ಎಲ್ಲರೂ ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಹಾಗೂ ಕೇಳಿಸ್ಕೊಳ್ಳೋಕೆ ಹೇಳಿ, ಓಕೆನಾ? ಅವರವರ ಕರ್ಮಾಂಗ ಗೊತ್ತಿದ್ರು ಕೂಡ ಅವರು ಬೃಹಸ್ಪತಿ ಆಚಾರ್ಯರು ಅನ್ನುವಂತಹ ಗುರುಗಳ ಮುಖಾಂತರ ಯಾಗ ಯಜ್ಞಾದಿಗಳನ್ನು ಮಾಡಿಸ್ತಾ ಇದ್ರು ಅಂತ. ಅದೇ ರೀತಿಯಾಗಿ ಅಸುರರು ಅಂದ್ರೆ ರಾಕ್ಷಸರೆಲ್ಲರೂ ಕೂಡ ಶುಕ್ರಾಚಾರ್ಯರು ಅನ್ನುವಂತಹ ಗುರುಗಳ ಮುಖಾಂತರ ಯಾಗ ಯಜ್ಞಾದಿಗಳನ್ನು ಮಾಡಿಸ್ತಾ ಇದ್ರು ಅಂತ. ಕಲಿಯುಗದಲ್ಲಿ ಆಗುವಾಗ ಅವರವರ ಹೋಮ ಪೂಜೆಗಳನ್ನು ಅವರವರೇ ಮಾಡಿಕೊಳ್ಳಬೇಕು ಅಂತ ಶಾಸ್ತ್ರ. ಮಾಡೋದಾದ್ರೆ ಗುರುಗಳನ್ನು ಮುಂದೆ ಇಟ್ಟುಕೊಂಡು ನಾವೇ ಹೋಮ ಮಾಡುವಂತಹ ಪದ್ಧತಿ. ಆದ್ರೆ ನೀವು ಗೊತ್ತಿಲ್ಲದ ಪಕ್ಷದಲ್ಲಿ ನಿತ್ಯ ಮಂತ್ರವನ್ನು ಯಾರು ಹೇಳ್ತಾರೋ ಅಂತವರಿಗೆ ಬ್ರಾಹ್ಮಣ ಅಂತ ಹೆಸರು. ಇವಾಗಿನ ಕಾಲದಲ್ಲೆಲ್ಲ ಜನಿವಾರದಲ್ಲಿ ಅಳತೆ ಮಾಡ್ತಾರೆ. ಅದಕ್ಕೆ ನಾವು ಮಾತು ಕೊಡುವಂತಹದ್ದು ಯಥಾ ಜ್ಞಾನತಃ ಕರ್ಮ ಕರಿಷ್ಯಾಮಃ ಅಂತೇಳಿ. ತ್ವಾವಹಂ ಋಣೆ ಸ್ಮೃತಾಸ್ಮಿ ಯಥಾ ಜ್ಞಾನತಃ ಕರ್ಮ ಕರಿಷ್ಯಾಮಃ ಜವಾಬ್ದಾರಿಯನ್ನು ಕೊಟ್ಟಿರುವಂತಹದ್ದು. ಅಂದ್ರೆ ಅಲ್ಲಿ ಒಬ್ರಿಗೆ ವಾಸ್ತು ಪೂಜೆ ಮಾಡೋ ಅತಸ್ತಂಡಿಲೋ ಲೇಖನಾದಿಗ್ನಿಪದಟ್ಟಾಪನೆ ಅವ್ಯವರ್ಜಿಕ್ವಾಸ್ಯ ವಿದ್ಯೋತೇಶಾವರದಜ್ಞರಾವಿರ್ವಿಶ್ವಾಣೆ ಕಡದಮಹಿತ್ವಾಯ್ ರಾಧ ಹಾಕಿ ಎಲ್ಲರೂ ಇಲ್ಲಿಗೆ ಸೈಡಿಗೆ ಹಾಕಿ. ಬ್ರಹ್ಮಣೇ ನಮಃ, ವಿಷ್ಣವೇ ನಮಃ, ರುದ್ರಾಯ ನಮಃ, ಉಮಾಯೇ ನಮಃ, ಲಕ್ಷ್ಮೀ ನಮಃ, ಸರಸ್ವತ್ಯೈ ನಮಃ, ಷಡ್ರೇಕಾದು ದೇವತಾಭ್ಯೋ ನಮಃ ಆವಾಹಯ. ಪರಿಸೃಣಾಮಿ ದೇವತತ್ವಾದೃಣಾಮಿ ಓಕೆ, ಸೊ ನಾನು ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ. ಬಿಕಾಸ್ ಏನು ಗೊತ್ತಾ, ಪೂಜೆ ಒಂದು 3 ಅವರ್ 4 ಅವರ್ ಆಯಿತು ಅಂತ ಅಂದ್ಕೊಳ್ಳಿ. ಸೊ 3 ಅವರ್ ನಾನು ವ್ಲಾಗ್ ಹಾಕೋಕ್ಕಾಗಲ್ವಲ್ಲ, ಅದಕ್ಕೇ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡು ಲೈಕ್ ಸ್ಟಾರ್ಟಿಂಗ್ ಫುಲ್ ರಾಗೆ ಇಟ್ಟಿದ್ದೀನಿ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ವಾಯ್ಸ್ ಓವರ್ ಮೂಲಕ ಏನೋ ನನ್ನ ಮನಸ್ಸಿನ ಮಾತು ಹೇಳ್ಕೋಬೇಕು ಅಂತ ಅಷ್ಟೇ. ಸೊ ಪ್ಲೀಸ್ ಎಲ್ಲರೂ ಕೇಳಿಸ್ಕೊಳ್ಳಿ. ಸ್ಟಾರ್ಟಿಂಗ್ ಹೇಳೋ ಥರನೇ ನಂಗೆ ಗೊತ್ತು ನಾನು ಫುಲ್ ಕಂಪ್ಲೀಟಾಗಿ ಹಾಕಿಲ್ಲ ಅಂತ, ಬಟ್ ಸ್ಟಿಲ್ ಎಷ್ಟು ಹಾಕಿದ್ದೀನಿ ಅಷ್ಟು ಎಲ್ಲರೂ ಕೇಳಿಸ್ಕೊಳ್ಳಿ. ವ್ಲಾಗ್ ನೋಡಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಕೇಳಿಸ್ಕೊಳ್ಳಿ, ಕಿವಿಗೆ ದೇವ್ರದೆಲ್ಲ ಮಂತ್ರಗಳೆಲ್ಲ ಹೋಗಲಿ ಅಂತ ಅಷ್ಟೇ. ಆ್ಯಂಡ್ ಸೆಕೆಂಡ್ ಬಂದು ನೀವು ಕೇಳ್ತೀರ, ಲಕ್ಷ್ಮಿ ಯಾಕೆ ಜನನೇ ಇಲ್ವಲ್ಲ, ನೀವು ಯಾರನ್ನೂ ಕರೆದಿಲ್ವಾ ಅಂತ. ಸೊ ಫಸ್ಟ್ ಡೇ ಬಂದು ನಾವು ಜಾಸ್ತಿ ಯಾರನ್ನೂ ಕರೆದಿಲ್ಲ ಫ್ರೆಂಡ್ಸ್. ಇವಾಗ ನಾನು, ನನ್ನ ಗಂಡ, ನಮ್ಮ ಅಪ್ಪ ಅಮ್ಮ, ನಮ್ಮ ಅತ್ತೆ ಮಾವ, ಅಕ್ಕ ತಂಗಿರು, ಅವರಪ್ಪ ಲೈಕ್ ಅವರ ಅತ್ತೆ ಮಾವಂದಿರು, ಆ ರೀತಿ ಎಷ್ಟು ಜನಕ್ಕೆ ಮಾತ್ರ ನಾವು ಕರೆದಿದ್ದು ಲೈಕ್ ಇದ್ದಿದ್ದು. ಸ್ವಲ್ಪ ಪ್ರೈವೇಟಲ್ಲೇ ಮಾಡೋಣ, ತೀರಾ ಜಾಸ್ತಿ ಗ್ರ್ಯಾಂಡು ಇಲ್ಲ ಗೈಸ್. ಹಾನೆಸ್ಟಾಗಿ ಹೇಳಬೇಕು ಅಂದರೆ ನಮ್ಗೆ ಅಷ್ಟೊಂದು ಬಜೆಟು ಇಲ್ಲ. ಸೆಕೆಂಡ್ ಆಫ್ ಆಲ್ ಅಷ್ಟು ಪೇಷನ್ಸು ಇರಲಿಲ್ಲ, ಬಿಕಾಸ್ ನಾವೇ ಪೂಜೆಯಲ್ಲಿ ಕುತ್ಕೋಬೇಕಾಗಿರೋದಲ್ವ. ಸೊ ಓಡಾಡೋದು ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ಅಕ್ಕ ಮನೆ ಗೃಹ ಪ್ರವೇಶ ಅಂತಾನೆ ನಾನು ಮತ್ತು ಅರುಣ್, ನಂದು ಮೋಹನ್
ನಂಗೆ ಅವ್ರು ಓಡಾಡ್ತಾ ಇದ್ರು. ಸೊ ನನ್ನ ಮನೆ ಗೃಹ ಪ್ರವೇಶ ಅಂದರೆ ನಮ್ಮ ಅಕ್ಕ ತಂಗಿ ಅವರು ಓಡಾಡ್ತಾ ಇದ್ರು. ಇವಾಗ ಇಬ್ಬರು ಮನೆ ಗೃಹ ಪ್ರವೇಶ ಇರೋ ಕಾರಣಕ್ಕೆ ಅಲ್ವಾ ಪಾಪ ನನ್ನ ತಂಗಿ ಅಥವಾ ನಮ್ಮಮ್ಮ ಇವರೇ ಜಾಸ್ತಿ ರಿಸ್ಕ್ ಬಿದ್ದಿದ್ದು. ಸೊ ಅದಕ್ಕೇ ಸ್ವಲ್ಪ ಇದರಲ್ಲೇ ಮಾಡೋಣ ಸಾಕು ಅಂತ ಅಂದ್ಕೊಂಡು ಸಿಂಪಲ್ಲಾಗೆ ಮಾಡಿದ್ದು. ಆ್ಯಂಡ್ ಸೆಕೆಂಡ್ ಡೇ ಬಂದು ಸ್ವಲ್ಪ ಗ್ರ್ಯಾಂಡ್ ಅಂತ ಅಂದರೆ ಇದಕ್ಕಿಂತ ಸ್ವಲ್ಪ ಜನ ಒಂದು 300-400 ಮೆಂಬರ್ಸ್ನ ಕರೆದ್ಬಿಟ್ಟು ಚೆನ್ನಾಗಿ ಮಾಡಿದ್ವಿ ಗೈಸ್. ಆ್ಯಂಡ್ ಇನ್ನೊಂದು ಸುಮಾರು ಜನಕ್ಕೆ ಸ್ವಲ್ಪ ಕ್ವಶನ್ಸ್ ಇದೆ, ಡೌಟ್ಸ್ ಇದೆ ನಮ್ಮ ಬಿಲ್ಡಿಂಗ್ ಬಗ್ಗೆ, ತ್ರಿಲೋಕ ಬಗ್ಗೆ. ಸೊ ಏನೇ ನಿಮಗೆ ಕ್ವಶನ್ಸ್ ಇದೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ. ಲೈಕ್ ಎಷ್ಟೊಂದು ಜನ ಕಾಮೆಂಟ್ ಲೈಕ್ ಸ್ವಲ್ಪ ರಿಪೀಟೆಡ್ ಆಗೂ ಬರ್ತಿದೆ, ಸ್ವಲ್ಪ ಹೊಸ ಕ್ವಶನ್ಸು ಬರ್ತಿದೆ. ಲೈಕ್ ಏನಪ್ಪ ಅಂದರೆ ಇಡೀ ಬಿಲ್ಡಿಂಗಿಗೆ ಎಷ್ಟು ಖರ್ಚಾಯಿತು, ಸೈಟ್ ಯಾವಾಗ ತೊಗೊಂಡ್ರಿ, ಎಷ್ಟು ವರ್ಷ ಆಯಿತು ಸೈಟ್ ತೊಗೊಂಡು, ಸೈಟ್ದು ಪರ್ ಸ್ಕ್ವೇರ್ ಫೀಟ್ ಎಷ್ಟು, ಒಬ್ಬೊಬ್ಬರಿಗೆ ಎಷ್ಟು ಆಯಿತು, ಇಂಡಿವಿಜುವಲ್ ಒಂದೊಂದು ಫ್ಯಾಮ್ಲಿಗೆ ಒಂದೊಂದು ಮನೆ ಎಷ್ಟು ಆಯಿತು, ಮತ್ತು ಲೋನ್ ಎಷ್ಟು ತೊಗೊಂಡ್ರಿ, ಸಾಲ ಎಷ್ಟು ಮಾಡ್ಕೊಂಡಿದ್ದೀರಾ, ಒಡವೆನ ಮಾರಿದ್ದೀರಾ, ಸೈಟ್ನ ಮಾರಿದ್ದೀರಾ. ಸೊ ಈ ಥರ ಬೇಸಿಕ್ಲಿ ಇಡೀ ಮನೆ ಬಗ್ಗೆ ನಮ್ಮ ಈ ಒಂದು ಜರ್ನಿ ಬಗ್ಗೆ ಸುಮಾರು ಕ್ವಶನ್ಸ್ ಇದೆ. ಸೊ ಖಂಡಿತವಾಗ್ಲೂ ಪ್ರತಿಯೊಂದು ಕ್ವಶನು ನಾನು ಆನ್ಸರ್ ಮಾಡ್ತೀನಿ, ಒಂದು Q&A ವ್ಲಾಗ್ ಅಂತಲೇ ಮಾಡ್ತೀನಿ. ಸೊ ನಿಮಗೇನಾದರೂ ಕ್ವಶನ್ಸ್ ಇದೆ ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ನಾನೀಗ ರಿಪ್ಲೈ ಕೊಟ್ಟಿಲ್ಲ ಅಥವಾ ಲೇಟ್ ರಿಪ್ಲೈ ಕೊಟ್ಟೆ ಅಂತ ಅನ್ಕೋಬೇಡಿ. ಪ್ರತಿಯೊಂದು ಕ್ವಶನು ನಾನು ಓದ್ತೀನಿ, ಪ್ರತಿಯೊಂದು ಕ್ವಶನ್ಗೂ ನಾನು ಆನ್ಸರ್ ಕೊಡ್ತೀನಿ. ಓಕೆನಾ ಗೈಸ್? ಆ ವಾಸ್ತುದೇವರಲ್ಲಿ ಸುದರ್ಶನ ದೇವರಲ್ಲೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಹೋಮದ ಮಧ್ಯಭಾಗಕ್ಕೆ ಪೂರ್ಣ ಫಲವನ್ನು ಸಮರ್ಪಣೆ ಹಾಕಿ ಸಮರ್ಪಣೆ ಫೈನಲಿ ನನಗೆ ನಮ್ಮ ಅಪ್ಪ ಮುಂದೆ ಒಂದು ಕ್ಲಿಪ್ಪಿಂಗ್ ಸಿಕ್ತು. ಬಟ್ ಅದು ಕೂಡ ನೋಡಿ ಸ್ವಲ್ಪ ಬ್ಲರ್ ಕಾಣಿಸ್ತಾ ಇದೆ. ಏನೂ ಮಾಡೋಕ್ಕಾಗಲ್ಲ, ಏನೋ ಒಂದು ಸಿಕ್ತಲ್ವ, ಖುಷಿ ಇದೆ. ಆದರೆ ಕ್ಯಾಮ್ರಾ ಪರ್ಸನ್ ಹತ್ರ ಎಲ್ಲ ವೀಡಿಯೋಸು, ಕ್ಲಿಪ್ಪಿಂಗ್ಸು, ಫೋಟೋಸ್ ಎಲ್ಲ ಆಬ್ವಿಯಸ್ಲಿ ಇರುತ್ತೆ. ನನ್ನ ಹತ್ರ ಇಲ್ವಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ ಗೈಸ್. ಇವಾಗ ನಾನು ಕೂತ್ಕೊಂಡು ಅಲ್ಲಿ ಪೂಜೆ ಮೇಲೆ ಫೋಕಸ್ ಮಾಡಬೇಕಿತ್ತು. ಆ್ಯಂಡ್ ವಿಡಿಯೋ ಕೂಡ ನನ್ನ ಕಸಿನ್ಸ್ ಅಂದರೆ ನನ್ನ ಫ್ಯಾಮಿಲಿ ಎಲ್ಲ ಹೆಲ್ಪ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಏನಪ್ಪ ಅಂದರೆ ನಮ್ಮ ಅಪ್ಪ ಅಮ್ಮ ಕ್ಯಾಪ್ಚರ್ ಆಗಿಲ್ವಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಬಟ್ ದಟ್ಸ್ ಓಕೆ. ಈ ಒಂದು ಕ್ಲಿಪ್ಪಿಂಗಲ್ಲಿ ನಮ್ಮ ಅಪ್ಪ ಅಮ್ಮ, ನಮ್ಮ ಅತ್ತೆ ಮಾವ ಹಾಗೂ ಅಂಕಲ್ ಆಂಟಿ ಅಂದರೆ ಅವ್ರು ಬಂದು ನನ್ನ ಕೋ ಸಿಸ್ಟರ್ ಅವ್ರ ಅಪ್ಪ ಅಮ್ಮ. ಸೊ ಎಲ್ಲರೂ ಕ್ಯಾಪ್ಚರ್ ಆಗಿದ್ದಾರೆ. ಹಾಗೂ ಇನ್ನಷ್ಟು ಜನ, ಸ್ವಲ್ಪ ಜನ ಮೇಲೆ ಇದ್ರು, ಸ್ವಲ್ಪ ಜನ ಕೆಳಗಿದ್ರು, ಹಾಗೂ ಇನ್ನೊಂದು ಸ್ವಲ್ಪ ಜನ ಅಂದರೆ ಊಟದ ವ್ಯವಸ್ಥೆ ನಡೀತಾ ಇತ್ತಲ್ಲ ಅಲ್ಲೂ ಕೂಡ ಇದ್ರು. ಸೊ ಅಂದರೆ ನಾವು ಲಿಮಿಟೆಡ್ ಪೀಪಲ್ಸ್ ಅಲ್ವಾ ಕರೆದಿದ್ದು. ಸೊ ಸಾಕು, ಸಿಂಪಲ್ ಆಗಿ ಮಾಡೋಣ, ನೆಕ್ಸ್ಟ್ ಡೇ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡು ಇದೇ ರೀತಿ ನಾವು ಪ್ಲ್ಯಾನ್ ಮಾಡಿದ್ದು. ಹಾಗೂ ಇದೇ ರೀತಿ ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಾಯಿತು. ಹೇಳಬೇಕಯ್ಯ ನಮಸ್ತ್ರಪಾಲ ಪ್ರಿಯತಾಂ ಅಲ್ಲಿಗೆ ಇಂದ್ರಾಯ ನಮಃ. ಓಂ ಭೋ ಇಂದ್ರ ಇಮಂ ಬಲಿಮತ್ಯಾಗ್ರಹಂ ಹೈಕರ್ತಾ ಢಂದಿಕರ್ತಾ ಪುಟಾಯ ಇಮಂ ಬಲಿಮತ್ಯಾಗ್ರಹಂ ರಕ್ಷ್ಯಮಾನಂ ಹೈಕರ್ತಾ ಢಂದಿಕರ್ತಾ ಪುಟಿಕರ್ತಾ ಕಲ್ಯಾಣಕರ್ತಾ ಆಯ ನಮಃ. ಭೋ ಸೋಮ ಇಮಂ ಬಲಿಮತ್ಯಾಗ್ರಹಂ ರಕ್ಷ್ಯಮಾನಂ ಹೈಕರ್ತಾ ಢಂದಿ. ಸರಿ, ಹಾಗೆ ನೀವು ಎದುರುಗಡೆ ಬನ್ನಿ. ಹೀಗೆ ಮಂತ್ರೇಂದ್ರ ಪ್ರಜ್ವಾಲಾವರಿತಾಯ ಸರ್ವದಿಗ್ಜಾಮಣಕರಾಯ ಹುಂಫಡ ಬ್ರಹ್ಮಣೇ ಪರಂಜ್ಯೋತಿಷೇ ನಮಃ. ಓಂ ಹ್ರೀಂ ಸ್ಫುರಸ್ಫುರಾಟ ಪಡೆ. ಓಂ ನಮಃ ಭಗವತೆ ಮಹಾಸುದರ್ಶನಾಯ ಪ್ರಜ್ವಾಲಾವರಿತಾಯ
ಬ್ರಹ್ಮಣೇ ವರಂಜ್ಯೋತಿಷೇ ನಮಃ. ಓಂ ಶ್ರೀ ಸ್ಫುರತ್ಪರಾ ವೃತ್ರವೃತ್ಪರಾ ಘೋರ ಘೋರ ತರತರ ರೂಪ ಜಡ ಜಡ ಪ್ರಜಡ ಪ್ರಜಡ ಗಮೋ ಬಂಧ ಬಂಧ ಘಾತಯ ಘಾತಯ ಓಂ ಪಟ. ಫುಲ್ ಬಿಲ್ಡಿಂಗ್ ಮುಗ್ಲ ಹವಾ ತಬ್ ಏತಾ हो जाता है अबे 2 1 ಗೋ. ದೇವ್ರೆ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಪ್ಪ ಮನೆಗೆಲ್ಲ ಇಡೀ ಬಿಲ್ಡಿಂಗಿಗೆ. ನಂಗೆ ನೆಮ್ಮದಿ ಕೊಡಪ್ಪ. ಈ ಕಡೆ ಬನ್ನಿ ಸರ್ ಇದಂತೂ ಪಕ್ಕ ಹಾಕ್ತೀನಿ. ಸ್ವಲ್ಪ ನೀರು ಡ್ರೈ ಮಾಡ್ಕೊಂಡು ಹಾಕಿ ಸರ್ ಪಕ್ಕ ಹಾಕಿ ನೀವು. ಬೇಗ 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 ಡ್ರೈ ಆಗೋ ಅದು ಕೈಗೆ ಬಂದು ಓಕೆ ಲೆಫ್ಟ್ ಲೆಫ್ಟ್ ಹಾಕ್ಲಾ ಇಲ್ಲ ವೇಟ್ ನಗ್ನಗ್ತಾ ಇಡು. ಇರಿ ರೆಡಿ 3 2 1 ಗೋ. ಇವಾಗಿನ ಡೈಲಾಗ್ ಸಾಕು ಅನ್ಸುತ್ತೆ. ಬನ್ನಿ ನೆಮ್ಮದಿಗೆ ಇರ್ಬೇಕಾದ್ರೆ ಸೆಕೆಂಡ್ ಟೈಮ್ ಹೇಳ್ಬಾರ್ದು. ಗೊತ್ತಾಗ್ಬಿಡುತ್ತಾ ಇಬ್ರು ಮೇಡಮ್ ನೀವು ಸ್ಮೈಲ್ ಮಾಡಿ. ಫ್ರೆಂಡ್ಸ್ ಇವಾಗ ಹತ್ತತ್ರ ನನಗೆ 30 ವರ್ಷ. ನಾನು ಲಿಟ್ರಲಿ ಅರ್ಧ ಜೀವನ ನಾನು ಆಲ್ಮೋಸ್ಟ್ ಇದೇ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದು. ನನ್ನ ಸ್ವಂತ ಮನೇಲಿ ನನ್ನ ಮನೆಯಲ್ಲಿ ನಾನು 2 ಗೈಸ್, ಒಂದು ಸೇರು ಬದ್ಬಿಟ್ಟು ಒಳಗೆ ಹೋಗೋದು, ಸೆಕೆಂಡ್ ಬಂದು ಈ ಥರ ನಮ್ಮ ಕೈ ಹೆಚ್ಚೆ ನಾವು ಇದು ಮಾಡಬೇಕು ಅಂತ. ನಾನು ಇವಾಗಲೂ ಅಷ್ಟೇ ವಾಯ್ಸ್ ಓವರ್ ಕೊಟ್ಕೊಂಡೇ ನಾನು ಕೈ ಮುಗಿದ್ಬಿಟ್ಟು ದೇವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಈ ಒಂದು ಭಾಗ್ಯ ನನಗೆ ಈ ಜನ್ಮದಲ್ಲಿ ನೀವು ಕೊಟ್ಟರಲ್ಲ ದೇವರೇ, ಥ್ಯಾಂಕ್ ಯು ಸೋ ಮಚ್. ಹಾಗೂ ಈ ಒಂದು ಭಾಗ್ಯ ಪ್ರತಿಯೊಬ್ಬರಿಗೂ ಕೊಡಿ ಅಂತ ನಾನು ಕೇಳ್ಕೊತೀನಿ. ನನ್ನ ವ್ಲಾಗ್ ಯಾರು ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ಪ್ರತಿಯೊಬ್ಬರು ಲೈಕ್ ಸಕ್ಸಸ್ ನಿಮ್ಗೆ ಸಿಗಲಿ, ಮನೆ ಸೈಟು ಕೆಲಸ ಏನೇ ಆಗಿರಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಸೊ ಎಸ್ ಫ್ರೆಂಡ್ಸ್, ಗೃಹ ಪ್ರವೇಶದ ವ್ಲಾಗ್ ಡೇ 1 ಪಾರ್ಟ್ 1 ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಒಂದು ಗೃಹ ಪ್ರವೇಶದ ವ್ಲಾಗ್ ಡೇ 2 ಬರುತ್ತೆ. ಸೊ ಅದು ಇನ್ನೂ ಡಬಲ್ ಎಕ್ಸೈಟೆಡ್ ಆಗಿದೆ, ಇನ್ನೂ ಚಂದ ಸೆಲೆಬ್ರೇಷನ್ ಇದೆ ಅಂತಲೇ ಹೇಳ್ಬೋದು. ನಮಗಂತೂ ಅದು ಗ್ರ್ಯಾಂಡ್ ಸೆಲೆಬ್ರೇಷನ್ ಇದೆ ಫ್ರೆಂಡ್ಸ್. ಸೊ ಅದಕ್ಕೆ ಕಾಯ್ತಾ ಇರಿ. ಅದು ನಾನು ನಾಳೆ ಅಥವಾ ನಾಳಿದ್ದು ಹಾಕ್ತೀನಿ ಅದು ಕೂಡ. ಆ್ಯಂಡ್ ನಾನು ಫಸ್ಟು ನಿಮ್ಗೆ ಸಾರಿ ಕೇಳಬೇಕು, ಲೇಟ್ ಆಯಿತು ಹಾಕೋದು. ನಂಗೆ ಗೊತ್ತು ನೀವು ಕರೆಕ್ಟಾಗಿ ಹೇಳ್ತೀರಾ, ಪ್ರತಿಯೊಂದು ಸೆಲೆಬ್ರೇಷನು ನೀವು ಲೇಟ್ ಆಗ್ತೀರಾ ಯಾಕೆ ಅಂತ. ಫ್ರೆಂಡ್ಸ್ ನಮಗೂ ಬೇಗ ಹಾಕಬೇಕು ಅಂತ ಆಸೆ ಅಲ್ವಾ, ನಾವೇಂತಕ್ಕೆ ಲೇಟಾಗಿ ಹಾಕಲಿ, ನಮಗೂ ಅದೇ ಆಸೆ ಅಲ್ವಾ, ನಮಗೂ ಅದೇ ಇಷ್ಟ ಬೇಗ ಹಾಕಬೇಕು ಅಂತ. ಬಟ್ ಏನಪ್ಪ ಅಂದರೆ ಒಂದು ಫಂಕ್ಷನ್ ಮುಗಿದ್ಮೇಲೆ ತುಂಬ ಕೆಲಸ ಇರುತ್ತೆ. ಫಂಕ್ಷನ್ ಟೈಮಲ್ಲಿ ಏನು ಕೆಲಸ ಇರುತ್ತಲ್ಲ ಅದಕ್ಕಿಂತ ಡಬಲ್ ಫಂಕ್ಷನ್ ಮುಗಿದ್ಮೇಲೆ ಕೆಲಸ ಇರುತ್ತೆ. ಮತ್ತು ಇದು ಶಿಫ್ಟಿಂಗ್ ನಡೀತಾ ಇತ್ತು, ಮಕ್ಕಳು ಸ್ಕೂಲು, ಮತ್ತು ನಮಗೆ ಸ್ವಲ್ಪ ಪೇಮೆಂಟ್ಸ್ ಎಲ್ಲ ಮಾಡಬೇಕಿತ್ತು, ಅಲ್ಲಿ ಹೋಗು ಇಲ್ಲಿ ಹೋಗು ಅದು ಮಾಡು, ಸ್ವಲ್ಪ ಪರ್ಸನ್ ಕೆಲಸ ಎಲ್ಲ ನಡೀತಾ ಇತ್ತು. ಸೊ ಅದಕ್ಕೆ ಹಿಂಗೆ ಇಷ್ಟು ತಡ ಆಯಿತು. ರಿಯಲಿ ಸಾರಿ. ಅಷ್ಟೇ ಫ್ರೆಂಡ್ಸ್, ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ಹಾಗೂ ಇನ್ನೊಂದು ಹೇಳ್ತೀನಿ ಏನಪ್ಪ ಅಂದರೆ ಪಾಸಿಟಿವ್ ಆಗಿರಿ ಗೈಸ್. ಏನು ಗೊತ್ತಾ, ನಮಗೆ ಇದು ಒಂದೇ ಲೈಫ್ ದೇವ್ರು ಕೊಟ್ಟಿರೋದು. ನೆಕ್ಸ್ಟ್ ಜನ್ಮ ಅಂತ ಇದ್ದರೆ ನಮಗೆ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಇದ್ರೂ ನಾವು ಮನುಷ್ಯರ ಜನ್ಮನೇ ನಾವು ಪಡ್ಕೋತೀವಿ ಅಂತ ಅದು ಗೊತ್ತಿಲ್ಲ. ಸೊ ಇವಾಗ ನಮಗೆ ಏನು ಒಂದು ಲೈಫ್ ಕೊಟ್ಟೋರಲ್ಲ ದೇವರು, ಅದನ್ನ ನಾವು ಆದಷ್ಟು ಪಾಸಿಟಿವ್ ಆಗೇ ಇರೋಣ. ನಂಗೆ ಗೊತ್ತು 24 ಅವರ್ಸು ಪ್ರತಿ ದಿವಸ ಯಾರೂ ಪಾಸಿಟಿವ್ ಆಗಿರೋಕ್ಕಾಗಲ್ಲ, ಕಷ್ಟನೇ ಅಂತ. ಬಟ್ ಏನು ಗೊತ್ತಾ, ನಾವು ಆದಷ್ಟು ಪ್ರಯತ್ನ ಪಡೋಣ ಅಂತ ಅಷ್ಟೇ ಹೇಳ್ತೀನಿ. ಸೊ ಓಕೆ ಗೈಸ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್, ಟಾಟಾ.